वर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं ನನ್ನ ತಮ್ಮಂದಿರು ಹುಟ್ಟಿದಾಕ್ಷಣ ತಂದೆ ತಾಯಿಯನ್ನು ಕಳೆದುಕೊಂಡೆ. ತಂದೆ ತಾಯಿಯನ್ನು ಕಳೆದುಕೊಂಡ ಈ ನಿರ್ಗತಿಕ ಶಾಂತಾಳ ಕಣ್ಣೀರು ಕಡಲಿನಂತೆ ಹರಿದು ನಿನ್ನ ಪಾದ ಸೇರ್ತಾ ಇದೆ ತಾಯಿ. ಇದ್ದೊಬ್ಬ ತಮ್ಮ ಯಾವ ಗಳಿಗೆಯಲ್ಲಿ ಕಳೆದುಕೊಂಡು ಹೋದ ನನಗೊಂದು ತಿಳಿಯದಾಗಿದೆ. ಅವನು ಬದುಕಿದ್ದಾನೋ ಸತ್ತಿದ್ದಾನೋ ಒಂದು ಗೊತ್ತಿಲ್ಲ ತಾಯಿ. ಅದು ಅಲ್ಲದೆ ಈ ಊರಿನ ಜಮೀನ್ದಾರ ನನ್ನನ್ನ ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿದ್ದಾರೆ. ನೋಡಮ್ಮ ತಾಯಿ, ಆದಷ್ಟು ಬೇಗ ಅವರು ನನ್ನ ಮನೆಗೆ ಬಂದು ನನ್ನನ್ನು ಸತಿ ಅಂತ ಸ್ವೀಕರಿಸಿದ್ರೆ ಸದಾಕಾಲ ನಾನು ಅವರ ಪಾದ ಸೇವಕ ಆಗಿರುವಂತೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಈ ಜಗನ್ಮಾತೆಯ ಪೂಜೆ ಆಯ್ತೇನಮ್ಮ? ತಮ್ಮ, ಕೂಲಿಯಿಂದ ಈಗ ಬಂದೇನಪ್ಪ? ಹೌದಮ್ಮ. ಅಕ್ಕ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಅಯ್ಯೋ ಇಲ್ಲ ತಮ್ಮ, ಹಾಗೇನಿಲ್ಲ. ಅಕ್ಕ, ಅವಳ ಜವಳಿಯಾಗಿ ಹುಟ್ಟಿದ ನಮ್ಮ ಅಣ್ಣ ತಮ್ಮಂದರಲ್ಲಿ ನಮ್ಮ ಅಣ್ಣ ಕಳೆದು ಹೋದನೆಂಬ ದುಃಖವೋ, ಅಥವಾ ಈ ಪರದೇಶಿ ತಮ್ಮನನ್ನು ಕಟ್ಟಿಕೊಂಡು ಈ ಜೀವನ ಹೇಗೆ ಸಾಗಿಸಬೇಕೆಂಬ ಬಾಧೆಯೋ, ಅಥವಾ ವಯಸ್ಸಿಗೆ ಬಂದ ನಿನ್ನ ಮದುವೆಯ ಚಿಂತೆಯೋ? ಹೇಳಕ್ಕ, ಹೇಳು. ತಮ್ಮ, ನಿನಗೆ ತಿಳಿಸದೆ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೇನೆ. ಎಂದೂ ತಪ್ಪು ಮಾಡಿದ ನಕ್ಕ ಎಂದೂ ತಪ್ಪು ಮಾಡಿರುವಳೆ? ಛೇ, ಇದು ಸಾಧ್ಯವಿಲ್ಲ. ಹೌದಪ್ಪ, ನಮ್ಮಂತ ಬಡವರಿಗೆ ಆ ದೇವರು ಈ ರೂಪ ಯೌವನವನ್ನ ಕೊಟ್ಟು ತಪ್ಪು ಮಾಡಿಬಿಟ್ಟ ತಮ್ಮ, ತಪ್ಪು ಮಾಡಿಬಿಟ್ಟ. ಅಕ್ಕ, ಅಂದ್ರೆ ನಮ್ಮ ನಿನ್ನ ಮಾತಿನ ಅರ್ಥ? ಹೌದಪ್ಪ, ಈ ಊರಿನಲ್ಲಿ ಧರ್ಮ ತುಂಬಿದ ಮನೆ ಅಂತ ಖ್ಯಾತಿ ಪಡೆದ ಈ ಊರ ಧನಿಕ ನನ್ನ ಮೇಲೆ ಮನಸ್ಸು ಮಾಡಿ ನಿನ್ನ ಮೇಲೆ ಮನಸ್ಸು ಮಾಡಿ ಹೇಳಕ್ಕ, ಹೇಳು. ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಬಿಟ್ಟು ಹೋದನೆ ಆ ಜಮೀನ್ದಾರ? ಇಲ್ಲಪ್ಪ. ಅಕ್ಕ, ಹೇಳಮ್ಮ. ರಾಜವರ್ಮನೋ, ರವಿವರ್ಮನೋ, ಇಲ್ಲ ಶ್ರೀರಾಮಚಂದ್ರನೋ? ಹೇಳಕ್ಕ, ಹೇಳು. ಹೆಡೆಮುರಿ ಕಟ್ಟಿ ಅವರನ್ನು ನಿನ್ನ ಪಾದದಲ್ಲಿ ತಂದು ಬಿಡುತ್ತೇನೆ. ಹೇಳು, ಅವರಿಂದಲೇ ನಿನಗೆ ತಾಳಿ ಕಟ್ಟಿಸಿ ಬಿಡುತ್ತೇನೆ. ಹೇಳಕ್ಕ, ಹೇಳು. ತಮ್ಮ, ಗಾಂಧರ್ವ ರೀತಿಯಲ್ಲಿ ಅವರು ನನ್ನ ವಿವಾಹವಾಗಿದ್ದಾರಪ್ಪ. ಅಂದು ನನಗೆ ತಾಳಿ ಕಟ್ಟುವಾಗ ಅವರ ಕೈ ನನಗೆ ಸ್ಪರ್ಶವಾತು ವಿನಃ ಇದುವರೆಗೂ ನನ್ನ ಮಡದಿ ಅಂತ ಸ್ವೀಕರಿಸಲು ಅವರು ಈ ಮನೆಗೆ ಬಂದಿಲ್ಲ. ಕಾರಣ ಅದಕ್ಕೆಲ್ಲ ಈ ಬಡತನವಪ್ಪ, ಬಡತನ ಕಾರಣ. ಅಕ್ಕ, ಏನಮ್ಮ ನೀನು ಹೇಳ್ತಾ ಇರೋದು? ಹೌದಕ್ಕ, ಮೋಸ ಮಾಡಿ, ನಿನಗೆ ಮೋಸ ಮಾಡಿ ಹಾಗೆ ಬಿಟ್ಟು ಹೋದನೇ ಅಕ್ಕ. ಅವನನ್ನು ಎಲ್ಲಿ ಇದ್ದರೂ ತಂದು ನಿನ್ನ ಪಾದದಲ್ಲಿ ಹಾಕಿಬಿಡುತ್ತೇನೆ. ಹೇಳಕ್ಕ, ಹೇಳು. ಯಾರವನು? ಈ ಊರಿಗೆ ಧರ್ಮದ ದೇವರು ಅಂತ ಅನಿಸಿಕೊಂಡ ಶ್ರೀರಾಮಚಂದ್ರರಪ್ಪ ಇದಕ್ಕೆ ಕಾರಣ. ಅಕ್ಕ, ಹತ್ತೂರು ಹಳ್ಳಿಗೆ ಪ್ರಿಯನಾದ ದೇವರೆಂದು ಎನಿಸಿಕೊಂಡ್ರು ಆ ಶ್ರೀರಾಮಚಂದ್ರನ ಇಂಥ ಚಂಡಾಲ ಕೆಲಸ ಮಾಡಿದರೆ ಅಕ್ಕ, ಸತ್ಯದ ಮಾರ್ಗದಲ್ಲಿ ತುಳಿಯುವ ಶ್ರೀರಾಮಚಂದ್ರನು ಸುಳ್ಳಿನ ಜಾಗಟ ಬಾರಿಸಿ ಮೋಸದ ಮುತ್ತಿನ ಗಳಿಗೆದ್ರೆ ಅಕ್ಕ, ಆಯ್ತಮ್ಮ, ಆಯ್ತು. ಯಾವ ಬಲ್ಲಿದ ಜಮೀನ್ದಾರನೇ ಆಗಲಿ ತಪ್ಪು ಮಾಡಿ
ಅವರನ್ನು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದೇ ಈ ಬೀರನ ಗುರಿ. ಅಕಾಮುತ್ತೇನೆ. ಬೀರ, ನ್ಯಾಯ ದೊರಕಿಸಿಕೊಡುವುದು ಅದು ನಿನ್ನ ಕೆಲಸವಲ್ಲ. ಸದಾಕಾಲ ನಿನ್ನ ಅಕ್ಕನ ಪ್ರೀತಿ ನನ್ನ ಹತ್ತಿರ ಇರುವುದು. ತಡಿಕರೆ, ನಿಮ್ಮ ಅಂತಸ್ತಿಗೆ ತಕ್ಕಂತೆ ನಾವು ಇರದಿದ್ರು ಕೂಡ ನೀವು ನಮ್ಮ ನೆಂತಸ್ತಿಗೆ ಬಯಸಿದ್ರಲ್ಲ, ನಿಮಗೆ ದೇವರನ್ನಲೋ ಅಥವಾ ದೇವ ಮಾನವರನ್ನಲೋ? ಬೀರು, ದೇವರೆನ್ನುವುದು ದೇವ ಮಾನವರನ್ನೋದು ಬೇಡ, ಬರೀ ಮಾವ ಅಂದ್ರೆ ಸಾಕು. ಆಯ್ತು ಮಾವನವರೇ. ಹಾ ಬೀರ, ನಾನು ಬರಲು ತಡವಾದದಕ್ಕಾಗಿ ನೀವು ಏನೋ ತಪ್ಪು ತಿಳಿದುಕೊಂಡಿರಬಹುದು. ಆದರೆ ಹಾಳಾದ ಈ ಪಂಚಾಯಿತಿ ಕೆಲಸದಲ್ಲಿ ನನಗೆ ಆದಷ್ಟು ಬೇಗ ನಿನ್ನ ತಂಗಿಯನ್ನು, ನಿಮ್ಮ ಅಕ್ಕನನ್ನು ಕರೆದುಕೊಂಡು ಹೋಗುವುದು ನನ್ನ ಕಡೆಯಿಂದ ಆಗಲಿಲ್ಲ. ಈಗ ಈ ಧರ್ಮ ತುಂಬಿದ ಮನೆಗೆ ನಿನ್ನ ಅಕ್ಕನನ್ನು ಸತಿಯನ್ನಾಗಿ ಕರೆದುಕೊಂಡು ಹೋಗುತ್ತೇನೆ. ಏನಂತೀಯ? ದಣಿಯರೇ, ನೀವು ಹೀಗೆ ಹೇಳ್ತಿರೋದ ಮೇಲೆ ನಾವು ಧನ್ಯವಾದಗಳು ನಿಮಗೆ. ನಾನು ನಿಮ್ಮನ್ನು ಭೇಟಿಯಾಗಿ ನಮ್ಮ ಅಕ್ಕನ ಪರಿಚಯ ನಿಮಗೆ ಆಗಿದೆ ಅಂತ ತಿಳಿದುಕೊಂಡು ನಿಮ್ಮ ಬಳಿ ತಂದೆ ಬಿಡಬೇಕೆಂದು ಓಡೋಡಿ ಬರ್ತಾ ಇದ್ದೆ. ಹಾಗೇನಿಲ್ಲ ಬೀರ, ಈ ನಿಮ್ಮ ಅಕ್ಕನನ್ನು ಕರೆದುಕೊಂಡು ಹೋಗ್ತೀನಿ. ಯಾಕೆ ಶಾಂತ, ನೀನು ಕಣ್ಣಲ್ಲೀರು? ಹಾಗಲ್ಲ ಸ್ವಾಮಿ, ನಿಮಗೆ ತಕ್ಕಂತೆ ಒಡವೆ ವಸ್ತ್ರ ನಮ್ಮಲ್ಲಿ ಇಲ್ವಲ್ಲ ಅಂತ. ಹುಚ್ಚಿ, ಒಡವೆ ವಸ್ತ್ರ ಪಿತಾಂಬರ ಸೀರೆಗಳು ಸದಾ ನಿನ್ನಲ್ಲಿ ಶೋಭಿಸುತ್ತಿರುವಾಗ ಅದನ್ನೇನು ಮಾಡುವುದು? ನಾನಿದ್ದೀನಿ, ಯಾವುದಕ್ಕೂ ಚಿಂತೆ ಮಾಡಬೇಡ. ಹಾ, ಹೋಗೋಣ ನಡಿ. ಸ್ವಾಮಿ, ನೀವು ನಂದೊಂದು ಮಾತನಾಡಿಸ್ಕೊಡ್ತೀರಾ? ಅದೇನಂತ ಹೇಳು. ನೋಡಿ, ಸದಾ ಕಾಲ ಈ ಬಡತನದಲ್ಲಿ ನಕ್ಕು ಸೋತ ಹೆಣ್ಣು ನಾನು. ಈ ಹೆಣ್ಣಿನ ಬೆನ್ನಿಗೆ ಬಿದ್ದ ತಮ್ಮನಿದ್ದಾನೆ. ನನ್ನ ತವರಿನ ರತ್ನ ಒಂದಂದ್ರೆ ಅದು ನನ್ನ ತಮ್ಮ. ನನ್ನ ತಮ್ಮನಿಗೆ ಅಕ್ಕನಂದ್ರು ನಾನೇ, ತಂದೆ ತಾಯಿ ಅಂದ್ರು ನಾನೇ. ನನ್ನ ತವರು ಮನೆ ಉಡುಗೊರೆಯಾಗಿ ನನ್ನ ತಮ್ಮನನ್ನ ನನ್ನ ಜೊತೆ ಕರೆದುಕೊಂಡು ಬರಬೇಕು ಅಂತ ಮಾಡಿದ್ದೀನಿ. ದಯವಿಟ್ಟು ಈ ನನ್ನ ಮಾತನ್ನ ನಡೆಸಿಕೊಡಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಬಿಡ್ಕೊತೀನಿ. ನಿನ್ನ ತಿಲೆಗಿಲೆ ಕೆಟ್ಟಿದೇನೆ. ಇಷ್ಟೊಂದು ಕೆಚ್ಚದ ಹೆಣ್ಣು ನೀನಿರುವಾಗ ಅಚ್ಚರಿಯದ ನನ್ನ ಅಳಿಯ ನನ್ನ ವರ್ಚಸ್ಸಿಗೆ ತಕ್ಕವನು. ಆ ನನ್ನ ಅಳಿಯ ನನ್ನನ್ನು ಕರೆದುಕೊಂಡು ಇವತ್ತೇ ಹೋಗೋಣ. ನಿನ್ನ ತವರು ಮನೆಯಾಗಿ ಉಡುಗೊರೆಯಾಗಿ ಕರೆದುಕೊಂಡು ಹೋಗೋಣ. ಗಿರಿಧರ, ಅವನಿಗೆ ಶೃಂಗರಿಸಲು ಬಟ್ಟೆ ತಂದಿದ್ದೇನೆ. ಒಳಗೆ ಹೋಗಿ ಅವನಿಗೆ ಶೃಂಗರಿಸಿದ ಬಟ್ಟೆಯನ್ನು ಸಂಗ್ರಹಿಸಿಕೊಂಡು ಬರು ಹೋಗು. ಆಯ್ತು ರೀ ಮಾಮಾರ. ಹಾಡಿಕುಣಿಯೋಣ. ಬೀರ, ಹೋಗೋಣ, ಆದಷ್ಟು ಬೇಗ ಬಾಪ. ಬೀರ, ಇಂದಿನಿಂದ ನಿನ್ನ ನನ್ನ ಎರಡು ಪ್ರಾಣ ರಕ್ಷಣೆಗಾಗಿ ಇದನ್ನು ನಿನಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಬೀರ, ಈ ಊರಿನ ಬಡ ಜನರ ಹಾಗೂ ಹೆಣ್ಣು ಮಕ್ಕಳ ಶೀಲ ಮಾನ ಕಾಪಾಡುವುದು ನಿನ್ನ ಆದ್ಯ ಕರ್ತವ್ಯವಾಗಿದೆ. ಇದನ್ನು ಪಾಲಿಸಿದರೆ ಇಂದಿನಿಂದ ನಮ್ಮನ್ನು ಸರಿಸಮಾನರು ಯಾರೂ ಆಗುವುದಿಲ್ಲ. ಆಯ್ತು ಮಾವನವರೇ, ಆಯ್ತು. ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಅಂದು ವೀರ ಶಂಭೂರ ಲಕ್ಷ್ಮಣನಿಗೆ ತನ್ನಳಿಯ ನರ್ಷ ಕೊಟ್ಟ ಮಾತಿನಂತೆ ನಿಮ್ಮ ಮಾತನ್ನು ನಡೆಸಿಕೊಡ್ತೀನಿ. ಅಷ್ಟೇ ಅಲ್ಲದೆ
ಆ ಕಿತ್ತೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಡಿನ ಜನತೆಗೋಸ್ಕರ ತನ್ನ ಪ್ರಾಣವನ್ನು ಪಣಕ್ಕಿಟ್ಟ ಹಾಗೆ ಬಡವರ ಬಂಧುವಾಗಿ ಧರ್ಮಕ್ಕೆ ಸಂದೂರವಾಗಿ ನೀವು ನಿಂತಿದ್ದೀರಿ. ಅದೇ ರೀತಿ ಆ ಬಡ ಜನರ ಸುಖಕ್ಕಾಗಿ ಟೊಂಕು ಕಟ್ಟಿ ನಿಂತಿರುವುದಿಲ್ಲ. ನಿಮ್ಮ ಛಲವನ್ನು ಆಕಾಶಕ್ಕೆ ಹಾರಿಸಿ ನಿಮ್ಮ ಉಸಿರನ್ನು ಈ ನಾಡಿನ ಉಸಿರನ್ನಾಗಿ ಮಾಡುತ್ತೇನೆ. ಅಷ್ಟೇ ಅಲ್ಲ, ಬಡವರ ಮಾನ ಪ್ರಾಣ ಶೀಲ ಸಿಂಧೂರ ಇವರ ರಕ್ಷಣೆಗೋಸ್ಕರ ನೀವು ತಂದೆಯಾಗಿದ್ದೀರಿ. ಅದಕ್ಕೆ ನಾನು ನಿಮ್ಮ ಬೆಂಗಾವಲಾಗಿರ್ತೀನಿ. ಅಷ್ಟೇ ಅಲ್ಲ ನವರೇ, ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ರೌಡಿಗಳಿಗೆ ರೌಡಿ ರಾಜನಾಗಿ ಮೆರೆಯುತ್ತೇನೆ. ಮಾವ, ಇದು ನಿಮ್ಮ ಪಾದದಾನೆಗೂ ಸತ್ಯ. ನೋಡ್ಬೇರ, ಅದಷ್ಟೇ ಅಲ್ಲದೆ ರೈತರಿಗೆ ಸಿಗಬೇಕಾದ ನ್ಯಾಯವನ್ನು ಕೊಡಿಸುವುದು ನಿನ್ನ ಕೆಲಸ. ನಾ ಕಟ್ಟುವ ಆಶಾ ಗೋಪುರಕ್ಕೆ ನೀನು ಕಳಸವಾಗಿ ರಂಜಿಸಬೇಕು. ಅದಷ್ಟೇ ಅಲ್ಲದೆ ರೈತರ ಈ ಬೆಳೆಗೆ ಸಿಗತಕ್ಕಂಥ ಬೆಲೆಯನ್ನು ಹೇಗೆ ಕೊಡಿಸುವುದು ಎಂದರೆ, ರೈತ ರೋಡ್ ಇಳಿಬಾರ್ದು, ಟೈರ್ಗೆ ಬೆಂಕಿ ಹಚ್ಚಬಾರ್ದು, ಗ್ಲಾಸ್ ಹೊಡಿಬಾರ್ದು, ಪೊಲೀಸರ ರಕ್ಷಣೆಗೆ ಬರಬಾರ್ದು. ರೈತ ತನ್ನ ಹೊಲದಾಗಿರಬೇಕು, ಆದ್ರೆ ವಿಧಾನಸೌಧಗಿನ ಕುರ್ಚಿ ಅಳೆಗಾಡಿರಬೇಕು. ಅದೇ ರೀತಿ ನಡ್ಸ್ಕೊಂಡು ಹೋಗೋಣ. ನೀ ಏನಂತೀಯ? ಓಕೆ ಮೌನರೇ, ಓಕೆ. ಹಾಂ ಶಾಂತ, ಹಾಗೆ ನಿಲ್ಲುವುದು ಬೇಡ, ಹೋಗೋಣ, ನಡೀರಿ. ಹಾಗಾದ್ರೆ ನಡೀರಿ, ಹೋಗೋಣ. ನಾನು ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತಂತ್ರನಾದ ಪ್ರಬುದ್ಧ ರಾವಣ, ಈ ಬ್ರಹ್ಮಾಂಡವನ್ನ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ಪ್ರಚಂಡ ರಾವಣ. ಗಂಡನೇ ಗಂಡನಾದ ಗಂಡನಾದ ಪ್ರಚಂಡ ರಾವಣ. ಈ ಸಿಂಹಾದ್ರಿಗೆ ನಾನೇ ಸಿಂಹರಾಜನೆಂದು ಅಟ್ಟಹಾಸದಿಂದ ಮೆರೆಯುತ್ತಿರುವ ಶ್ರೀರಾಮಚಂದ್ರ, ಈ ಬೆಟ್ಟಕ್ಕೆಲ್ಲ ನಾನೇ ರಾಜನೆಂದು ಮೆರೆಯುತ್ತಿರುವ ಸಿಂಹರಾಜ, ಇಂದು ನಿನ್ನ ಘಟ ಉರುಳಿಸಬೇಕಾದರೆ ನಾನು ನಿನ್ನ ಸ್ನೇಹವನ್ನು ಮಾಡಲೇಬೇಕು. ನನ್ನ ಸ್ನೇಹದ ಬಲೆಯಲ್ಲಿ ಸಿಲುಕಿಸಿ ಓ ಮೀನಿನಂತೆ ವೀಳನೆ ಒದ್ದಾಡಿಸದೆ ಹೋದರೆ ನನ್ನ ಹೆಸರು ರವಿವರ್ಮನೇ. ಈ ಪಟ್ಟದ ರಾಜಕ್ಕೆಲ್ಲ ನನ್ನ ಮಗನೇ ಪಟ್ಟದ ರಾಜನೆಂದು ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿನ್ನ ತಂದೆಯ ಕೊಲೆ ಅಂದೇ ಆಗಿ ಹೋಯಿತು. ಈ ಮಬ್ಬು ಜನಾಂಗದ ತಲೆಯಲ್ಲಿ ವಿಷದ ಬೀಜ ಬಿತ್ತೆ ನನ್ನ ಪ್ರೀತಿಯ ಪ್ರೇಯಸಿ ರಂಜನಿಯನ್ನು ಆ ಶ್ರೀರಾಮನಿಗೆ ಕಪಟದ ಪ್ರೀತಿಯನ್ನು ಮಾಡಲಿಕ್ಕೆ ಹೇಳಿ ಇಡೀ ಅವನ ಸರ್ವ ಆಸ್ತಿಯನ್ನು ನನ್ನಂತೆ ಮಾಡಿಕೊಳ್ಳದೆ ಹೋದರೆ ನನ್ನ ಹೆಸರು ರವಿವರ್ಮನೇ ಅಲ್ಲ.
ಆ ಶಾಂತಿಯ ಕೈ ಹಿಡಿದು ಈ ಸಿಂಹಾದ್ರಿಗೆ ನಾನೇ ರಾಜನಾಗಬೇಕೆಂದು ಕನಸು ಕಾಣುತ್ತಿರುವ ಶ್ರೀರಾಮ, ನಿಮ್ಮ ಪ್ರೀತಿಯ ಪ್ರೇಮದ ಬಳ್ಳಿಯನ್ನು ಚಿವಟಿ ಹಾಕಿ ಆ ಶಾಂತಿಯ ಕೈಯನ್ನು ನಾನು ಹಿಡಿಯದೆ ಹೋದರೆ ನನ್ನ ಹೆಸರು ರವಿವರ್ಮನೇ ಅಲ್ಲ. ಏ ಚೋಟ, ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡೋದು ಅಲ್ಲಿ? ನಾವು ದುಡಿಬೇಕು, ನಾವು ಗಳಿಸ್ಬೇಕು, ನಾವು ಬಲ್ಲಂಗ ಕೆಲಸ ಮಾಡಬೇಕು. ಆದ್ರ ನಾವು ಯಾವ ರೂಪದಾಗಾದ್ರೂ ಗಳಿಸ್ಲಿ, ಯಾವ ರೀತಿಯಾಗಾದ್ರೂ ಬರಲಿ, ನಾವು ಶ್ರೀಮಂತರಾಗಬೇಕು. ಅಂದಾಗ ಗೊತ್ತಾಗುವುದು ಈ ಶ್ರೀಮಂತರ ಮಹಿಮಾ ಏನೆಂಬುದು. ನಾನು ಹೇಗೆ ಶ್ರೀಮಂತನಾಗುತ್ತೇನೆ ಎಂದು ಚೆನ್ನಾಗಿ ತಿಳಿದುಕೊಳ್ಳಿ. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸಿಗರೇಟ್ ಸೇರ್ತೀರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಗುಟ್ಕಾ ತಂಬಾಕು ಫ್ಯಾಕ್ಟ್ರಿ ಕಟ್ತೀವಿ, ನೀವು ಗುಟ್ಕಾ ತಂಬಾಕು ತಿಂತೀರಿ, ನಾವು ಶ್ರೀಮಂತರಾಗ್ತೀವಿ. ಅಂದಂಗ ಹಾದ ಬೀದಿಗೆ ಒಂದು ಬಾರ ವೈನ್ ಶಾಪ್ ಅಂಗಡಿ ತೆಗಿತೀವಿ. ಮನೆಯಲ್ಲಿ ನಿಮ್ಮ ಹೆಂಡ್ರ ಮಕ್ಕಳ ಬಿಟ್ಟು ಬಂದು ಸರಾಯಿ ಕುಡಿತೀರಿ, ದಾರಿಯಲ್ಲಿ ಬಿದ್ದಾಡಿ ಒದ್ದಾಡಿ ಸತ್ತು ಹೋಗ್ತೀರಿ. ಆವಾಗ ನಾವು ಶ್ರೀಮಂತರಾಗ್ತೀವಿ. ಒಂದಂಗ ಈ ಜಗಕ್ಕೆ ಅನ್ನ ಹಾಕು ರೈತ ಯಾಕ ಶ್ರೀಮಂತ ಆಗಂಗಿಲ್ಲ? ಯಾರಾದರೂ ವಿಚಾರ ಮಾಡಿರೇನ? ವಿಚಾರ ಮಾಡಂಗಿಲ್ಲ. ಮಾಡ್ಲಾಕ ನಮ್ಮಂಥವ್ರು ಬಿಡಂಗೂ ಇಲ್ಲ, ಬಿಡ್ಲಾಕ ಚಾನ್ಸೂ ಇಲ್ಲ. ಯಾವುದಾದ್ರೂ ಸೊಸೈಟಿ ಬ್ಯಾಂಕ್ಗಳಿಗೆ ಹೋಗಿ ಸಾಲ ತೆಗಿತೀರಿ, ಸಾಲ ತೆಗೆದು ಬೀಜ ಗೊಬ್ಬರ ತರ್ತೀರಿ, ಸರಿಯಾದ ಟೈಮ್ಗೆ ಮಳೆ ಆಗಂಗಿಲ್ಲ, ಕರೆಕ್ಟ್ ಟೈಮ್ಗೆ ಕರೆಂಟ್ ಬರಂಗಿಲ್ಲ, ಬೆಳೆದ ಬೆಳೆಗಂತೂ ಮೊದಲ ಬೆಲೆನ ಸಿಗಂಗಿಲ್ಲ. ಅಂದ್ರ ಶ್ರೀಮಂತ ಆಗಂದ್ರೆ ಹೆಂಗಾಗ್ತೀರಿ ನೀವ? ಅದ ಟೈಮ್ಕ ಯಾವುದಾದ್ರೂ ಸರ್ಕಾರ ಬರ್ತೈತಿ ಅಂತ ಸರ್ಕಾರಕ್ಕೆ ಮರೆ ಹೋಗೋದು, ಅದ ಟೈಮ್ಕ ಅವ್ರು ಬರ್ತಾರ. ಆ ಭಾಗ್ಯ ಈ ಭಾಗ್ಯ, ಆ ಜನ ಈ ಜನ ಅಂತ ಹೇಳಿ 108 ಸುಡುಗಾಡ ಸುಳ್ಳು ಭಾಗ್ಯಗಳನ್ನು ಹೇಳಿ ನಿಮ್ಮಿಂದ ಓಟ್ ಹಾಸ್ಕೋತಾರು. ಓಟ್ ಹಾಕ್ಲಕ್ಕ ಬೇಕ ಅಂದಂಗ 5 ವರ್ಷ ನಿಮ್ಮ ತಲೆ ಮೇಲೆ ಕಾಲಾಡಿಸ್ತಾರು, ಗುಮ್ಮತಾರು, ಗುಮ್ಮಿಸ್ಕೊಳ್ಳಬೇಕು. ಲೇ ಚೋಟ, ಬಾಂಬೆಯಲ್ಲಿ ಕೂತ್ಕೊಂಡು 10 ಗ್ಯಾಂಗ್ಗಳು ಕಟ್ಕೊಂಡು ನಾನೇ ಗಂಡಸು ಅಂತ ಗಾಂಡುಗಿರಿ ಮಾಡುದಲ್ಲೋ? ತಾಕತ್ತಿದ್ರೆ ನನ್ನ ಮುಂದೆ ಬಂದು ತೋರಿಸಲೇ ನಿನ್ನ ದಾದಾಗಿರಿನ. ಈ ಇಡೀ ಅಂಡರ್ ಒಳಗೆ ನನ್ನ ಸಭಾ ಏನಂತ ತೋರಿಸ್ತೀನಿ. ಬಾರಲೇ ಚುತ್ತ ಸುಳೆ ಮಗನೇ. ಸಾಕ್
ಹಿಂಗಾಗಿ ಹೋಗ್ತ್ರಿ ಕಾಲೇಜ್ ಜೀವನ. ಕಾಲೇಜ್ ಕಲತ್ರ ನಾಲೆಜ್ ಅಂತಾರ್ರಿ, ಮುಂದಿನ ಜೀವನ ಪಾವನ್ ಅಂತಾರ್ರಿ. ಏನ್ ಮಾಡುದ್ರಿ, ಓದಿದವಂಗ ಓಣಿ ಸಿಗ್ಲಿಲ್ಲತ್ತ, ಹಾಡಿದವಂಗ ಹಾಡು ಸಿಗ್ಲಿಲ್ಲತ್ರಿ. ನಾನು ಎಷ್ಟು ಓದಿದ್ರು ಒಂದು ಹುಡುಗ್ಯಾರ ಓಣಿ ಸಿಗ್ಲಿಲ್ರಿ, ಒಂದು ಹುಡುಗ್ಯಾರ ಓಣಿ ಸಿಗ್ಲಿಲ್ಲ. ಹೋಲ್ರಿ ನಮ್ಮ ಕ್ಲಾಸ್ಮೇಟ್ ರೀಟಾ ಈ ಕಡೆ ಬರತ್ತಾಳ, ಬರ್ಲಿ ಆಕಿ ಸೊಂಟ ಮುರಿದು ಇವತ್ತು ಕೈ ಬಿಟ್ರ ಆತ. ನಿಂಬೆ ಹಣ್ಣಿನ ಹುಡುಗಿ ಬಂತು ಹೊಡಿತ್ರು ಯವ್ವೋ ನನ್ನ ಕಮ್ಮನ ಕುಡುಕಿನ ಹೊಡಿತ. ಅಯ್ಯೋ ನಂದು ಮುರಿತ್ರು. ಯಾವ ನನ್ನ ಜೋಕ್ ಮರ್ರ ಯಾಕ ಕಣ್ಣಾಗ ಏನಾರ ಎಮ್ಮಿ ಮಕ್ಕೊಂಡವ ನಮತ್ತ ನೀವಾಳೆ ಹೆಂಗಸ ಇದರಿ ಬರು ಇಂಥ ಸುಂದ್ರ ಹಂಗ ಹುಡುಗ ನಿನ್ನ ಕಣ್ಣಿಗೆ ಕಾಣ್ಲಿಲ್ಲನ. ಒಮ್ಮೆ ಈ ಹುಡುಗ ಕಣ್ಣು ತೆಗದ್ ನೋಡ್ರ ನಿನ್ನ ಚೂಡಿದಾರ್ ಲಾಡಿನ ಸಡ್ಲಾಗಿತ್ತ, ಹುಡುಗಿ ಲಾಡಿನ ಸಡ್ಲಾಗಿತ್ತ. ಈ ಸುಬೇದಾರ ನಮ್ಮಪ್ಪ ಆಗಿದ್ದು ಹಿಂದ ಈ ಊರು ವಾಲಿಕರ. ನಾನಿನಗ ಕೈ ಮಾಡಿದ್ನಿ ಅಂದ್ರ ಸಾಕ, ನೀ ಹಾಕಿರಿ ನನ್ನ ಕೈಯಾಗ ಕೂಲಿಕಾರ. ಬಪ್ಪರ ಹುಡುಗಿ ನೀ ಎದಿ ಬಾಳ ಬೆಡಗಿ, ನಿಂದೈತಿ ಕುದುರೆಯ ನಡಿಗಿ, ನೀ ಹೂ ಅಂದ್ರ ನನ್ನ ಇಟ್ಟಗೋತಿಯೇನ ತುಡಿಗಿ. ಅಯ್ಯಯ್ಯೋ ನೀ ಅದಿಯೋ ಬಾಳ ಸುಬೇದಾರ, ನಮ್ಮಪ್ಪದನ ಸರ್ದಾರ, ಅವನ ಹೆಸರು ಕೇಳ್ತೀನಿ ಮುಡ್ದಾರ. ಅವನ ಹೆಸರು ಮೊದ್ಲ ತಿಳಿದೈತೆ ನನಗ ಮುಡ್ದಾರ, ನೀ ಹಾಕಿದಿ ಈಗ ಚೂಡಿದಾರ. ನಿನ್ನ ಹೆಸರು ಹೇಳ ಮಂದಾರ, ನಾ ಹಾಕಿನಿ ಫುಲ್ ದಿಲ್ದಾರ. ನೀ ಮಾಡ್ಬೇಡೋ ಸ್ವಲ್ಪ ಮುರುಕ, ಜರ ನೀ ನನ್ನ ಹೆಸರು ಕೇಳಿದ್ದೆ ನಮ್ಮಪ್ಪ ಗೊತ್ತಾತಂದ್ರ ನಮ್ಮಪ್ಪ ಹಾಕ್ತಾನ ನಿನಗ ಅಂಗಿ ಹರ್ಕ. ಹುಡುಗಿ ನಿಮ್ಮ ಅಪ್ಪನ ಪವರ್ ನಾನು ಮುಂದೆ ಹೇಳಬೇಡ. ನಿಮ್ಮ ಅಪ್ಪ ದಿನಕ್ಕೆ ಹೇಳ್ತಾನ ಸಾವಿರಾರು ಸುಳ್ಳು. ಅವಂಗೆಲ್ಲರಿ ನಾ ನಿನ್ ಹಿಡ್ಕೊಂಡಿದ್ ಸುದ್ದಿ ಅವಂಗಿ ಗೊತ್ತಾದ್ರ ಅವನ ಮೈಯಾಗ ಬೆವರ ಬರ್ತೈತೆ, ಹುಡುಗಿ ಬೆವರ ಬರ್ತೈತೆ. ಹುಡುಗ ಸತ್ನ ಹೇಳ ನಿನ್ನ ಹೆಸರ. ಹುಡುಗ ಹಂಗಂದ್ರ ನನ್ನ ಹೆಸರು ಹೇಳ್ತೀನಿ ಕೇಳ. ನನ್ನ ಹೆಸರ್ನಾಗಿಲ್ಲ ಒಟ್ಟ ಕಸರ್. ನಮ್ಮಪ್ಪ ದಿನ ತಿಂತಿದ್ದ ಕೆನಿ 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 ಮೊಸರು. 17 ವರ್ಷದಿಂದ ನಮ್ಮವಿದ್ಲ ಬಸರು. ನನಗ ಪ್ರೀತಿಯಿಂದ ಹಡೆದ ಪ್ರೇಮದಿಂದ ಇಟ್ಟಾರ ಶಶಿ ಅಂತ ನನ್ನ ಹೆಸರು. ಬಾರೇ ನನ್ನ ಶಶಿ, ನಿನ್ನ ಮಾತಾಗಿಲ್ಲ ಹುಷಿ, ನಿನ್ನ ಹೆಸರು ಕೇಳ ನನಗ ಫುಲ್ ಖುಷಿ. ಮಾಡ್ಬೇಡವ ನೀನು ಕಸಿ ಬಿಸಿ. ನಮ್ಮಪ್ಪ ತಿಂದ ಬೆಳೆದನ ಬಾಳ ಬಿರುಸಿಲೆ. ಹೌದು ನಿನ್ನ ಹೆಸರು ಹೇಳು ಕರಿಮಸಿ. ಅದನ್ನು ಹೇಳ್ತಾನ ಹುಡುಗಿ, ಅಂಜಬೇಡ. ನನ್ನ ಹೆಸರು ಹೇಳಿದ್ರಾಗ ಅಕ್ಕೈತಿ ಸಂಜಿ. ನೀವು ಅಂದ್ರ ನಗು ನಗುತ್ತಾ ಕುಡಿಯೋಣ ಆರೆಂಜು. ನನ್ನ ಹೆಸರು ಸಂಜು ಅಂತ. ಅಯ್ಯಯ್ಯೋ ಸಂಜು, ನಿನ್ನ ಹೆಸರು ಕೇಳಿ ನನ್ನ ಕಣ್ಣು ಆಯ್ತು ಮಂಜು. ಏ ಸಂಜು, ನಾವು ಹಿಂಗ ತರ ಮಾಡಬಾರ್ದು. ಯಾಕಂದ್ರೆ ನಾವು ಕಾಲೇಜು ಹುಡುಗರು ಇದ್ದಂಗಲ್ಲ. ನಾವು ಹಿಂಗ ತರ ಮಾಡ್ಬೇಕಾದ್ರೆ ಸ್ವಲ್ಪ ಕುಂತು ಮಂದಿಗೆ ಅಂಜು. ತಪ್ಪು ತಿಳ್ಕೊಬೇಡ ಹುಡುಗಿ, ತಪ್ಪು ತಿಳ್ಕೊಬೇಡ. ಇಷ್ಟು ಮಂದ್ಯಾಗ ನಾನು ನಿನ್ನ ಕೈ ಹಿಡ್ಕೊಂಡು ತಿರುಗಾಡ್ಬೇಕತ್ ಮಾಡ್ಕೊಂಡಿನಿ ಹುಡುಗಿ, ತಿರುಗಾಡ್ಬೇಕತ್ ಮಾಡ್ಕೊಂಡಿನಿ. ನೀನು ನಿನ್ನ ಮನುಷ್ಯನಾಗ ಇಷ್ಟು ಮಂದ್ಯಾಗ ನೀನ ನನ್ನ ಗಂಡ ಅಂತ ಹೇಳ ಹುಡುಗಿ, ಹೇಳ. ಅಂದ್ರ ಈಗ ಬಿತ್ತು ನನ್ನ ಮೇಲೆ ನಿನ್ನ ಮನಸ್ಸು. ನಾವಿಬ್ರು ಸ್ವಲ್ಪ ಕೈ ಹಿಡಿಬೇಕಂದ್ರೆ ಹೊಕ್ಕವು ಸ್ವಲ್ಪ ದಿವಸ. ಈಗ ನೀ ನನ್ನ ಕೈ ಹಿಡಿದು ಸ್ವಲ್ಪ ಕುಣಸು. ಶಬೀರ್ ಸರ, ಹುಡುಗಿ ಹುಚ್ಚಾಗಿ ಬೆನ್ನೈತ್ ನಾನು ಬರುವಂತದ್ದು ಒಂದು ಹೋಗಿರಿ. ಬಸವಣ್ಣ ಹಂಗಂದ್ರೆ ಮತ್ತೆ ತರ ಮಾಡ್ತೆ ಅಣ್ಣ ಬಾಳ ಹುರುಪಿಗೆ ತಾನೆ ಯಾವಸ್ ಹಂಗಂದ್ರೆ. ಎಲೆ ಮಗಳೇ ಶಶಿ, ಶಶಿ ಇವತ್ತೇನು ಆಗೈತಲ್ಲ ನಿನ್ನ ಮಾರಿ ಖುಷಿ ಅಲ್ಲ. ಏನವ ಮೈಗೆಲ್ಲ ಹತ್ತೈತಲ್ಲ, ಭಾಳ ಹತ್ತೈತಲ್ಲ ಕರಿಮಸಿ. ಯಾಕವಾ ಹೇಳುವ, ಏನಾತ ಹೇಳುವ ಮಗಳ, ಕರಿ ಹತ್ತೈತಲ್ಲ ಮಸಿ. ಯಪ್ಪ ಅದು ಐತಲ್ಲ, ಅದು ಏನಾತಂದ್ರ ಇವ ನಿನ್ನ ಬೇಕಂತ ನೆಲಕ್ಕೆ ಕಡಿವಿ ಉಳ್ಳಾಡಿಸಿ ಈ ಕರಿ ಮಸಿ ಹಚ್ಚಾನ ಈ ಮಗ.
ಇಲ್ಲಪ್ಪ ಅದು ಏನಾತಂದ್ರ ಮುಚ್ಕೋರು ನಿಮ್ಮ ಅವನ ಬಾಯಿ ಅವಳ್ದೇನೋ ಅಲ್ಲ. ತಪ್ಪಿಲ್ರಿ ಇದ್ರಾಗ. ಏ ಬಾಯಿ ಮುಚ್ಕೋರು ಬೆಪ್ಪ ಅಲ್ಲ ತಂಗಿ ಅದನ್ನ ಕೇಳಕ್ ನೀ ಯಾರು ಬೆಪ್ಪ ಮಗನ ಯಪ್ಪ ಇವರು ಅವ್ರದರಲ್ಲ ಅವರು ಅವರು ಅಂದ್ರ ನಿನ್ನ ಯಾವಾಗೋ ಸಮಯ ನೋಡಿ ತೆಗದಾನ ನಿನ್ನ ಜಂಪರ ಕವರು ಅಲ್ಲ ಸಟ್ನ ಮನಿಗೆ ಬಾ ಅಂದ್ರ ನೀ ಇಲ್ಲಿ ಒಂದ್ ಜೋಡಿ ಹಾರ್ಯಾಡಿ ಕುಣ್ಯಾಕ್ ನಿತ್ಯ ನಮ್ಗಳ ಯಪ್ಪ ನಾ ಇನ್ನೂ ಕುಣದಿಲ್ಲ ಇವ್ರ ಜೊತೆ ಮತ್ತೇನ ಹೊಯ್ಕೊಳಾಗ ನಿಂತಿದ್ದೇನೆ ಇಲ್ಲಿ ಇಲ್ಲ ಏನ್ ಮಾಡಕ್ ನಿಂತಿದ್ವಿ ಅಜ್ಜಾರ ನಮ್ಮ ಹುಡುಗರು ಹೇಳ್ತಾರ ಏನ್ ಮಾಡಕ್ ನಿಂತಿದ್ವಿ ನೋಡಲ್ಲ ಗಜಮ ಅಂತ ನಿಮ್ಮೂರ್ ಡೈರೆಕ್ಟ್ ಗಜಮಾನೆ. ಡೈರೆಕ್ಟ್ ಗಜಮ ಇಲ್ಲೀಗ ಮಳೆ ಐತಿ ಗಾಳಿ ಬಿಟ್ಟೈತಿ ಮಾಮ ಗಜಮ ನೆನಪಾಗೈತಿ ಏ ತಮ್ಮ ಏನಂದಿ ಅಜ್ಜಾರ ಏ ಇದ ಒಮ್ಮೆ ಏನ್ ಅಜ್ಜ ಅಂದಿ ಇನ್ನ ಒಮ್ಮೆ ಅಜ್ಜ ಅಂದಿ ಅಂದ್ರ ನಿನ್ನ ಕಾಲು ತೆಗದ ನಮ್ಮ ದೇವರಿಗೆ ಮನಿ ಪಾಲ ಹಾಕಿ ಕೊಡ್ತೀನಿ. ನೀವು ರಾಜ್ ಹೊರಮೂರ ಕೈಚಿಲ್ ಅಂತ ನನಗೆ ಚೆನ್ನಾಗಿ ಗೊತ್ತ್ರಿ. ನೀ ಕಣ್ಣು ಕಳ್ಕೋಬೇಡ್ಲಿ ನೀ ಎತ್ತು ಅಲ್ಲ ನೀ ಹೊಕ್ಕಿದಿ ನನಗೆ ಕೊಡ್ಲಿ ಬಾಯಾಗ ಸತ್ತು ನನ್ನ ಹೆಸರು ಏನ್ ಗೊತ್ತ ಅಲ್ಲ ಮಾವ ಅಂದ್ರ ನಿನ್ನ ಮಗಳ ಮೇಲೆ ಬಿತ್ತು ನನ್ನ ಕಣ್ಣು. ಅವಳ ಕೊರಳಿಗೆ ಹಾಕ್ತೀನಿ ಸರದ ಮುತ್ತು, ಅವಳ ಮೂಗಿಗೆ ಇಡ್ತೀನಿ 5 ಕಾಳಿನ ಮಿಂಚಿನ ಮುತ್ತು. ಈ ಮಾತನಾಗ ತರಬ್ಯಾಡೋ ನೀ ಆಪತ್ತು. ಹಿಂಗ ಮಾತಾಡಿದೆ ಅಂದ್ರ ಒದಿತಿಲ್ಲೇ ಮಗನ ನಿನಗ ಬಿದ್ದಾಡಿ ನೋಡಿದೆ ಇಲ್ಲಿ ತಕ ಯಾರೂ ನನ್ನ ಮಗ ನೋಡಿಲ್ಲ ನನ್ನ ಜಡಿ ಯಾವ ಮಗನೂ ಮುಟ್ಟಿಲ್ಲ ನನ್ನ ಮಗಳ ಸಾಡಿ. ನಾವು ನಿಂತೀವಂದ್ರ ನಿಂದ ನಾಟುವುದಿಲ್ಲ ನಮ್ಮ ಮುಂದೆ ನಿನ್ನ ಕೊಡಿ. ಏ ಯಾಕಲೇ ಮಂಜ ಅಲ್ಲ ನಿನ್ನ ಮಾತು ಆತಲೇ ಚೇಂಜ ನಿನ್ನ ಮಾತಾತಲೇ ಚೇಂಜ ಅಲ್ಲ ನೀವಿಬ್ರು ನನ್ನ ಮಗಳನ್ನ ಹಾದ್ಯಾ ತರ್ಕೊಂಡು ನಿತ್ರಿ ಅಂದ್ರ ನಿಮ್ಮ ಇಬ್ರದು ಕಾಲು ತೆಗೆದು ನಮ್ಮ ಮನೆ ದೇವರಿಗೆ ಪಾಲ ಹಾಕಿ ಕೊಡ್ತೀನಿ. ನಮ್ಮ ಮಕ್ಕಳ ಮಾವ ನಿನ್ನ ಮಗಳೈತಿ ಬಾರಿ ಪೀಸ